ಸಾವಿರಾರು ಎಕರೆ ಭೂಮಿ ಭೂಸ್ವಾಧೀನ ಆಗಿತ್ತಲ್ಲ, ಆ ಭೂಸ್ವಾಧೀನವನ್ನ ಇದೀಗ ರದ್ದುಗೊಳಿಸುವಂತ ಕೆಲಸವನ್ನ ಮಾಡಿದೆ. ಬಂಧುಗಳೇ, ಇನ್ನು ಏನೇನ್ ಆಗಿತ್ತು, ಯಾವ ಕಾರಣಕ್ಕಾಗಿ ಇದನ್ನ ಹಗರಣ ಅಂತ ಹೇಳಿ ನಾವು ಸ್ಪಷ್ಟವಾಗಿ ಹೇಳ್ತಿದೀವಿ. ಅದೇ ದೇವೇಗೌಡರು ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ತೀವ್ರವಾದಂತ ವಿರೋಧವನ್ನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ದೇವೇಗೌಡರು ಹೇಳಿದ್ದೇನಪ್ಪಾ ಅಂದ್ರೆ, ನಾವು ಯೋಜನೆಯನ್ನ ಆರಂಭಿಸುವಂತ ಸಂದರ್ಭದಲ್ಲಿ ನಮ್ಮ ಪ್ಲಾನ್ ಇದ್ದಿದ್ದು ಬೇರೆ, ನಮ್ಮ ಯೋಚನೆ ಇದ್ದಿದ್ದು ಬೇರೆ, ಸಾರ್ವಜನಿಕರಿಗೆ ಬಳಕೆ ಆಗಬೇಕು ಎನ್ನುವಂತ ರೀತಿಯಲ್ಲಿ. ಆದ್ರೆ ಈಗ ಈ ಯೋಜನೆ ಹಾಗಾಗ್ತಾ ಇಲ್ಲ, ಇದು ಭೂ ಅಕ್ರಮದ ರೂಪವನ್ನು ಪಡೆದುಕೊಂಡಿದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಾನಿವತ್ತು ರಾಜ್ಯದ ಅತಿ ದೊಡ್ಡ ಹಗರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ನಾನು ಹೇಳ್ತಾ ಇಲ್ಲ ಇದು ರಾಜ್ಯದ ಅತಿ ದೊಡ್ಡ ಹಗರಣ ಅಂತ ಹೇಳಿ. ಮೊನ್ನೆ ತಾನೇ ಹೈಕೋರ್ಟ್ ಇದನ್ನ ವ್ಯಾಖ್ಯಾನ ಮಾಡಿದೆ. ಇದು ರಾಜ್ಯದ ಅತಿ ದೊಡ್ಡ ಹಗರಣ. ಸರ್ಕಾರ ಸಾರ್ವಜನಿಕರ ಹಿತಾಸಕ್ತಿ ಬದಲಾಗಿ ಖಾಸಗಿ ಹಿತಾಸಕ್ತಿಗೆ ತಕ್ಕ ಹಾಗೆ ಕೆಲಸವನ್ನ ಮಾಡಿದೆ. ಒಂದು ಫಾರೆನ್ಸಿಕ್ ಆಡಿಟ್ ಆಗಬೇಕು, ಸರಿಯಾದ ರೀತಿಯಲ್ಲಿ ಒಂದು ಸ್ವತಂತ್ರ ತನಿಖಾ ಸಂಸ್ಥೆಯ ಮೂಲಕ ತನಿಖೆ ಆಗಬೇಕು ಅಂತ ಹೇಳಿ ಸ್ವತಃ ಹೈಕೋರ್ಟ್ ಹೇಳಿದೆ. ಹೈಕೋರ್ಟ್ ಹೇಳ್ತಿರುವ ಪ್ರಕಾರ ಇದು ಸಣ್ಣ ಪುಟ್ಟ ಹಗರಣ ಅಲ್ಲ, ಸಾವಿರಾರು ಕೋಟಿಯ ಹಗರಣ. ನಾನಿವತ್ತು ಹೇಳೋದಕ್ಕೆ ಹೊರಟಿರೋದು ನೈಸ್ ಯೋಜನೆ ಅಥವಾ ಆ ಸಂಸ್ಥೆಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರವನ್ನ. ಹಿಂದೆ ಒಂದು ವಿಡಿಯೋದ ಮೂಲಕ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಒಂದಷ್ಟು ಜನಕ್ಕೆ ಅರ್ಥ ಆಗಿತ್ತು, ಒಂದಷ್ಟು ಜನಕ್ಕೆ ಅರ್ಥ ಆಗಿರಲಿಲ್ಲ. ಹೀಗಾಗಿ ಇವತ್ತು ಇನ್ನಷ್ಟು ಸರಳವಾಗಿ ನಾನು ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತೇನೆ. ಸ್ಥಳದಿಂದಲೇ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಬಂಧುಗಳೇ, ನಾನೀಗ ನೈಸ್ ರಸ್ತೆಯಲ್ಲಿ ಇದ್ದೇನೆ. ನೀವು ಅದರ ದೃಶ್ಯಾವಳಿ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೀರಿ. ಇಲ್ಲಿ ಅಕ್ಕಪಕ್ಕ ಗಮನಿಸ್ತಾ ಇದ್ದರೆ ನಿಮಗೆ ಈಗಲೂ ಕೂಡ ಒಂದಷ್ಟು ಖಾಲಿ ಬಿದ್ದಂಥ ಜಮೀನು, ಕೃಷಿ ಜಮೀನಿನ ರೀತಿಯಲ್ಲಿ ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಅಂದರೆ ಇವತ್ತಿದೇನು ರಸ್ತೆ ಆಗಿದೆ, ಆದರೆ ಮುಂಚೆ ಇದು ಈ ರೀತಿಯಾಗಿ ಇರಲಿಲ್ಲ. ಇಲ್ಲಿ ತೆಂಗಿನ ತೋಟ ಇತ್ತು, ಒಂದಷ್ಟು ಜನ ಬೇರೆ ಬೇರೆ ಬೆಳೆಯನ್ನ ಬೆಳೀತಾ ಇದ್ರು. ಒಟ್ಟಾರೆಯಾಗಿ ಇದು ಕೃಷಿಕರ ಜಮೀನಾಗಿತ್ತು. ಮುಂಚೆ ಕೃಷಿಯನ್ನ ಮಾಡ್ತಾ ಇದ್ರು. ಇವತ್ತು ನಾವು ಇದನ್ನ ಊಹೆ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಮುಂಚೆ ಕೃಷಿಯನ್ನ ಮಾಡ್ತಾ ಇದ್ರು ಎನ್ನುವ ರೀತಿಯಲ್ಲಿ ಹೆಚ್ಚು ಕಡಿಮೆ ಒಂದು 30 ವರ್ಷ ಆದ್ಮೇಲೆ ಬಿಡದಿ ಟೌನ್ಶಿಪ್ನಲ್ಲೂ ಕೂಡ ನಾವು ಹೀಗೆ ಮಾತಾಡ್ತೀವೇನೋ. ಅಲ್ಲಿ ಟೌನ್ಶಿಪ್ ಆಯ್ತು ಅಂತಾದ್ರೆ ಅಯ್ಯೋ ಮುಂಚೆ ಇಲ್ಲೇನೋ ಕೃಷಿ ಮಾಡ್ತಾ ಇದ್ರಂತ, ಇವತ್ತು ನೋಡಿದ್ರೆ ಹೀಗಾಗಿದೆ ಅಂತ ಹೇಳಿ. ಇಲ್ಲೂ ಕೂಡ ಅಷ್ಟೇ, ಕೆಲವು ವರ್ಷಗಳ ಹಿಂದೆ ರೈತರು ಕೃಷಿಯನ್ನ ಮಾಡ್ತಾ ಇದ್ರು, ಆದ್ರೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಕುರುಹು ಕೂಡ ಸಿಗ್ತಾ ಇಲ್ಲ. ನೈಸ್ ರಸ್ತೆ, ನಿಮ್ಮಲ್ಲಿ ಸಾಕಷ್ಟು ಮಂದಿ ಪ್ರತಿದಿನ ಓಡಾಡಬಹುದು ಅಥವಾ ಆಗಾಗ ಓಡಾಡಬಹುದು. ಹೌದು, ಇದರಿಂದ ಸಾಕಷ್ಟು ಪ್ರಯೋಜನ ಅಂತೂ ಆಗ್ತಾ ಇದೆ. ಅದರ ಬಗ್ಗೆ ಯಾವುದೇ ಆಕ್ಷೇಪ ಅಥವಾ ಬೇರೆ ರೀತಿಯಂಥ ಮಾತು ಯಾವುದೂ ಕೂಡ ಇಲ್ಲ. ತುಮಕೂರು ರಸ್ತೆಯಿಂದ ಇದು ನಿಮಗೆ ಸೀದಾ ಹೊಸೂರಿನವರೆಗೆ ಸಂಪರ್ಕಿಸುವಂಥ ರಸ್ತೆ ಇದು, ನೈಸ್ ರೋಡ್. ಹಾಗಾದರೆ ಏನಿದು ಹಗರಣ? ಇತ್ತೀಚೆಗೆ ಹೈಕೋರ್ಟ್ ಹೇಳಿದ್ದೇನು? ಅದೆಲ್ಲವನ್ನು ಕೂಡ ಎಳೆಯಾಗಿ ನಿಮಗೆ ಬಿಡಿಸಿ ಹೇಳ್ತಾ ಹೋಗ್ತೀನಿ, ಕೇಳಿ. ಬಂಧುಗಳೇ, ಈ ಯೋಜನೆ ಶುರುವಾಗಿದ್ದು ಯಾವಾಗ ಅನ್ನೋದನ್ನು ನಾವು ಗಮನಿಸೋದಾದರೆ, ನೈಸ್ ಸಂಸ್ಥೆ ಅಂದಾಗ ನಮಗೆ ಅಶೋಕ್ ಖೇಣಿ ಮುಖ ನೆನಪಾಗುತ್ತೆ ಅಥವಾ ಅವರ ಫೇಸ್ ನಮಗೆ ನೆನಪಾಗ್ತಾ ಹೋಗುತ್ತೆ. ಈ ಅಶೋಕ್ ಖೇಣಿ ನೇತೃತ್ವದಲ್ಲೇ ಒಂದು ಕಂಪನಿ ಬರುತ್ತೆ. ಆಗ ನಮ್ಮಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗಿರ್ತಾರೆ. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವರು ಬಂದು ಒಂದು ಮನವರಿಕೆಯನ್ನು ಮಾಡ್ಕೊಳ್ತಾರೆ. ಏನಂತ, ಇಂಥದ್ದೊಂದು ನಮ್ಮಲ್ಲಿ ಯೋಜನೆ ಇದೆ, ಇದನ್ನು ಮಾಡಿದರೆ ಸಾರ್ವಜನಿಕರಿಗೆ ಬಹಳ ಪ್ರಯೋಜನ ಆಗುತ್ತೆ ಅಂತ ಹೇಳಿ. ಏನು ಯೋಜನೆ ಅಂದರೆ, ಬೆಂಗಳೂರಿನಿಂದ ಮೈಸೂರಿಗೆ ಹೆಚ್ಚು ಕಡಿಮೆ 1.5 ಗಂಟೆಯಲ್ಲಿ ರೀಚ್ ಆಗಬೇಕು ಅನ್ನುವಂಥ ಯೋಜನೆ. ಹೆಚ್ಚು ಕಡಿಮೆ ಒಂದು 111 ಕಿಲೋಮೀಟರ್ ಉದ್ದದ ರಸ್ತೆ ಅನ್ನುವಂಥ ಪ್ಲಾನ್ ಇರುತ್ತೆ. ಒಂದು ಅರ್ಥ ಆಯ್ತು ನಿಮಗೆ. ಇನ್ನೊಂದು, ಈಗಿನ ನೈಸ್ ರೋಡ್ ಏನು ಗಮನಿಸ್ತಾ ಇದ್ದೀವಿ, ಇದನ್ನ ಪೆರಿಫೆರಲ್ ರಿಂಗ್ ರೋಡ್ ಅಂತ ಹೇಳಿ ಕರಿತೀವಿ. ಇದು ಹೆಚ್ಚು ಕಡಿಮೆ ಒಂದು 42ರಿಂದ 43 ಕಿಲೋಮೀಟರ್. ಎರಡು ನಿಮಗೆ ಅರ್ಥ ಆಯ್ತು. ಮೂರನೇದು ಏನಂದ್ರೆ, ಇದು ನೀಟಾಗಿ ನಗರಕ್ಕೆ ಲಿಂಕ್ ಆಗುವ ರೀತಿಯಲ್ಲಿ ಲಿಂಕ್ ರೋಡ್ಗಳು, ನಿಮಗೆ ಸಾಕಷ್ಟು ಲಿಂಕ್ ರೋಡ್ಗಳು ಮಧ್ಯೆ ಕಾಣಿಸ್ತಾ ಹೋಗುತ್ತೆ. ನೀವು ಮುಂದೆ ಹೋದ್ರೆ ಇಲ್ಲಿ ಮೈಸೂರು ರೋಡಿಗೆ ಎಂಟ್ರಿ ಕೊಡ್ಬೋದು. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ನೀವು ಕೆಂಗೇರಿಗೆ ಎಂಟ್ರಿ ಕೊಡ್ಬೋದು. ಇವೆಲ್ಲ ಮಿನಿ ಲಿಂಕ್ ಆದರೆ, ಇನ್ನು ಬೇರೆ ಕಡೆಗಳು ಸ್ವಲ್ಪ ಲಾಂಗ್ ಆಗಿರುವಂಥ ಲಿಂಕ್ ರಸ್ತೆಗಳು ಕೂಡ ಇದ್ದಾವೆ. ಹೆಚ್ಚು ಕಡಿಮೆ ಅದೊಂದು 9ರಿಂದ 10 ಕಿಲೋಮೀಟರ್ ಬರುತ್ತೆ. ಅದೊಂದು ಲಿಂಕ್ ರೋಡ್. ಮತ್ತೊಂದೇನಪ್ಪಾ ಅಂದರೆ, 5 ಟೌನ್ಶಿಪ್ಗಳನ್ನು ಮಾಡುವಂಥ ಪ್ಲಾನನ್ನು ಮಾಡಿಕೊಳ್ತಾರೆ. ಒಟ್ಟಾರೆಯಾಗಿ ಇದಕ್ಕೆ ಅವ್ರು ಕೇಳಿದಂಥ ಭೂಮಿ ಎಷ್ಟು ಅಪ್ಪ ಅಂದರೆ, ಹೆಚ್ಚು ಕಡಿಮೆ 20,000 ಎಕರೆ, ಅಂದರೆ ರೈತರ ಜಮೀನು. ಅದರಲ್ಲಿ 13,000 ಎಕರೆ ಖಾಸಗಿ ಜಮೀನು ಅಥವಾ ರೈತರ ಜಮೀನು. ಇನ್ನುಳಿದಂತೆ ಒಂದು 7,000 ಎಕರೆ ಸರ್ಕಾರಿ ಜಮೀನು. ಅದು ಗೋಮಾಳ ಆಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಸರ್ಕಾರಿ ಜಮೀನು ಏನಿರುತ್ತೆ ಅದೆಲ್ಲವೂ ಕೂಡ ಒಟ್ಟಾರೆಯಾಗಿ 20,000 ಎಕರೆ ಅಂತೇಳಿ ಪ್ಲಾನ್ ಆಗುತ್ತೆ. ಯಾವಾಗ? ದೇವೇಗೌಡರ ಕಾಲದಲ್ಲಿ. ಆದರೆ JH ಪಟೇಲ್ರ ಕಾಲದಲ್ಲಿ ಅದೊಂದು ಅಧಿಕೃತ ರೂಪವನ್ನು ಪಡೆದುಕೊಳ್ಳುತ್ತೆ. ಅಂತಿಮವಾಗಿ 1998 2000ನೇ ಇಸವಿಯ ನಡುವೆ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಭೂಸ್ವಾಧೀನ ಪ್ರಕ್ರಿಯೆ ಆರಂಭ ಆಗುತ್ತೆ. ಒಂದಷ್ಟು ರೈತರು ಭೂಮಿಯನ್ನು ಕೊಡೋದಕ್ಕೆ ಒಪ್ಕೊಳ್ತಾರೆ, ಇನ್ನೊಂದಷ್ಟು ರೈತರು ತೀವ್ರವಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಹೀಗಾಗಿ ಭೂಸ್ವಾಧೀನ ಪ್ರಕ್ರಿಯೆಗಳೆಲ್ಲವೂ ಕೂಡ ವಿಪರೀತ ತಡ ಆಗುತ್ತೆ, ಒಂದಷ್ಟು ಗೊಂದಲಗಳೆಲ್ಲವೂ ಕೂಡ ಆಗುತ್ತೆ. ಆದರೆ ಅದರ ನಡುವೆಯೂ ಕೂಡ ಭೂಸ್ವಾಧೀನ ಪ್ರಕ್ರಿಯೆಗಳೆಲ್ಲವೂ ಕೂಡ ಹಾಗೆ ನಡೀತಾ ಹೋಗುತ್ತೆ. ಹೀಗಿದ್ದಾಗಲೇ 2003-4ರ ಸಂದರ್ಭದಲ್ಲಿ ಯಾರ ಕಾಲದಲ್ಲಿ ಯೋಜನೆ ಆರಂಭ ಆಗಿತ್ತೋ ದೇವೇಗೌಡರು,
ಅದೇ ದೇವೇಗೌಡರು ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ತೀವ್ರವಾದಂತ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ದೇವೇಗೌಡರು ಹೇಳಿದ್ದೇನಪ್ಪ ಅಂದ್ರೆ, ನಾವು ಯೋಜನೆಯನ್ನ ಆರಂಭಿಸುವಂತ ಸಂದರ್ಭದಲ್ಲಿ ನಮ್ಮ ಪ್ಲಾನ್ ಇದ್ದಿದ್ದು ಬೇರೆ, ನಮ್ಮ ಯೋಚನೆ ಇದ್ದಿದ್ದು ಬೇರೆ, ಸಾರ್ವಜನಿಕರಿಗೆ ಬಳಕೆ ಆಗಬೇಕು ಎನ್ನುವಂತ ರೀತಿಯಲ್ಲಿ. ಆದ್ರೆ ಈಗ ಈ ಯೋಜನೆ ಹಾಗಾಗ್ತಾ ಇಲ್ಲ, ಇದು ಭೂ ಅಕ್ರಮದ ರೂಪವನ್ನು ಪಡೆದುಕೊಂಡಿದೆ, ಇಲ್ಲಿ ಭೂಮಿ ಹಗರಣ ನಡೀತಿದೆ ಅಂತ ಹೇಳಿ. ಅಂದ್ರೆ ಯಾವ ರೀತಿಯಾಗಿ ದೇವೇಗೌಡರು ಹೇಳಿದ್ದೇನಪ್ಪ ಅಂದ್ರೆ, ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾ ರೀತಿಯಲ್ಲಿ ನಡೀತಾ ಇದೆ. ಹೇಗೆ ಸರ್ಕಾರವೇ ಒಂದು ಖಾಸಗಿ ಸಂಸ್ಥೆಗೆ ಜಮೀನನ್ನ ಭೂಸ್ವಾಧೀನ ಮಾಡಿ ಕೊಡ್ತಾ ಇದೆ, ಆ ಖಾಸಗಿ ಸಂಸ್ಥೆ ಆ ಜಮೀನನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಿದೆ ಅಂತ ಹೇಳಿ. ಅಂದರೆ ಇದು ಯಾವ ರೀತಿ ಯೋಜನೆ ಅಂದ್ರೆ PPP ಮಾಡೆಲ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಸರ್ಕಾರಿ ಸಂಸ್ಥೆ ಆಗಿರುವಂತ KADB ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ನೈಸ್ ಸಂಸ್ಥೆಗೆ ಭೂಮಿಯನ್ನ ಹಸ್ತಾಂತರಿಸುವಂತ ಪ್ರಕ್ರಿಯೆ. KADBನೇ 1998ರಿಂದ 2000 ಇಸ್ವಿಯ ನಡುವೆ ಭೂಮಿಯನ್ನ ಸ್ವಾಧೀನ ಮಾಡಿಕೊಂಡು ನೈಸ್ ಸಂಸ್ಥೆಗೆ ಹಸ್ತಾಂತರ ಅಂತದೆಲ್ಲವೂ ಕೂಡ ಮಾಡ್ತಾ ಹೋಯ್ತು. ಅಂತಿಮವಾಗಿ ದೇವೇಗೌಡರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ದೇವೇಗೌಡರು ಯಾಕೆ ವಿರೋಧ ಅಥವಾ ರೈತರು ಇದಕ್ಕೆ ಯಾಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಂತಾದ್ರೆ, ಯೋಜನೆಗೆ ಅಗತ್ಯ ಇರುವಷ್ಟು ಭೂಮಿಗಿಂತ ಜಾಸ್ತಿಯಾಗಿ ಭೂಮಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಇದರ ಹಿಂದೆ ಬೇರೆ ಏನೋ ಪ್ಲಾನ್ ಇದ್ದ ರೀತಿಯಲ್ಲಿದೆ ಅಥವಾ ಬೇರೆ ಯಾವುದೋ ಯೋಚನೆಯನ್ನ ಮಾಡ್ತಿರುವ ರೀತಿಯಲ್ಲಿದೆ. ಈ ಕಾರಣಕ್ಕಾಗಿ ರೈತರು ವಿರೋಧ ವ್ಯಕ್ತಪಡಿಸಿದ್ದು ಅಥವಾ ಅನುಮಾನ ವ್ಯಕ್ತಪಡಿಸಿದ್ದು. ಅಂದ್ರೆ ನಾವು ಅಂದ್ಕೊಂಡಿದ್ದು ಬೇರೆ, ಆದ್ರೆ ನಾವು ಅಂದ್ಕೊಂಡ ರೀತಿಯಲ್ಲಿ ಇಲ್ಲ, ಇಲ್ಲಿ ಬೇರೆ ಏನೋ ಆಗ್ತಿರುವ ರೀತಿಯಲ್ಲಿ ಕಾಣಿಸ್ತಿದೆ ಅಂತ ಹೇಳಿ ದೇವೇಗೌಡರು ಕೂಡ ಅದೇ ರೀತಿಯಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಬೇರೆ ಏನೋ ಆಗ್ತಿರುವ ರೀತಿಯಲ್ಲಿ ಇದೆ ಅಂತ ಹೇಳಿ. ಆಗ ಅದು ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯ ಸಂಘರ್ಷ ಅಂತ ರೂಪ ಎಲ್ಲವನ್ನೂ ಕೂಡ ಪಡೆದುಕೊಳ್ಳುತ್ತೆ. ಒಟ್ಟಾರೆ ಅದು ಹಾಗೆ ಮುಂದೆ ಹೋಗ್ತಾ ಹೋಗುತ್ತೆ. ಅಂತಿಮವಾಗಿ ಇದು ಏನಾಗುತ್ತೆ ಅಂದ್ರೆ, ಇಲ್ಲಿ ಕೇವಲ ನೈಸ್ ರೋಡ್ ಮಾತ್ರ ಕಂಪ್ಲೀಟ್ ಆಗುತ್ತೆ. ಪೆರಿಫೆರಲ್ ರಿಂಗ್ ರೋಡ್ ಅಂತ ಏನು ಕರಿತಾ ಇದೀವಿ ನಾವೀಗ, ಇದನ್ನಲ್ಲ ಸ್ಥಳ, ಇದು ಮಾತ್ರ ಕಂಪ್ಲೀಟ್ ಆಗತ್ತೆ. ಪ್ಲಾನ್ ಇದೇನು ಹೇಳಿ, 111 ಕಿಲೋಮೀಟರ್ ಮೈಸೂರಿನವರೆಗೆ ಎಕ್ಸ್ಪ್ರೆಸ್ ವೇ, ಅದೇ ರೀತಿಯಾಗಿ ಪೆರಿಫೆರಲ್ ರಿಂಗ್ ರೋಡ್, ಲಿಂಕ್ ರೋಡ್ಗಳು, ಅದೇ ರೀತಿಯಾಗಿ 5 ಟೌನ್ಶಿಪ್ಗಳು. ಆದರೆ ಅಷ್ಟು ವರ್ಷ ಕಳೆದರೂ ಕೂಡ 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಆಗೋದಿಲ್ಲ, 5 ಟೌನ್ಶಿಪ್ ಆಗೋದಿಲ್ಲ. ಆಗಿದ್ಯಾವುದು ಈ ನೈಸ್ ರೋಡ್ ಏನು ಗಮನಿಸ್ತಾ ಇದ್ದೀರಿ, ಇದೊಂದು ಮಾತ್ರ ಕಂಪ್ಲೀಟ್ ಆಗುತ್ತೆ. ಕಾರಣ ಏನು, ಇದರಲ್ಲಿ ಟೋಲನ್ನು ಸಂಗ್ರಹಿಸಬಹುದು, ಇಲ್ಲಿ ಆರಾಮಾಗಿ ದುಡ್ಡು ಮಾಡಬಹುದು ಎನ್ನುವಂಥ ರೀತಿಯಲ್ಲಿ ಈ ನೈಸ್ ರೋಡ್ ಆಗ್ತಾ ಇದ್ದ ಹಾಗೆ ಟೋಲ್ ಸಂಗ್ರಹ ಹೆಚ್ಚು ಕಡಿಮೆ 2007-8ರ ಸಂದರ್ಭದಲ್ಲಿ ಶುರುವಾಗಿ ಹೋಗಿಬಿಡುತ್ತೆ. ಅದಾದ ಬಳಿಕ ರಾಜ್ಯದಲ್ಲಿ ಜೋರಾದಂಥ ಕೂಗು, ಪ್ರತಿಭಟನೆ ಎಲ್ಲವೂ ಕೂಡ ಆರಂಭ ಆಗುತ್ತೆ. 2010ರ ಸಂದರ್ಭದಲ್ಲಿ ರೈತರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮೊರೆಯನ್ನ ಹೋಗ್ತಾರೆ. ಈಗ ರೈತರ ವಿಚಾರಕ್ಕೆ ಬರೋಣ, ಏನು ಎತ್ತ ಅಂತ ಹೇಳಿ. ಬಂಧುಗಳೇ, ರೈತರಿಗೆ ಏನಾಗಿತ್ತು ಅಂದ್ರೆ, ಭೂ ಸ್ವಾಧೀನವನ್ನೇನೋ ಮಾಡ್ಕೊಂಡಿದ್ರು, ಆದರೆ ಯಾವ ರೈತರಿಗೂ ಕೂಡ ಪರಿಹಾರವನ್ನು ಕೊಟ್ಟಿರಲಿಲ್ಲ. ಪರಿಹಾರವನ್ನು ಪಡೆದುಕೊಂಡಂಥ ರೈತರು ಕೆಲವು ಸಂಖ್ಯೆಯಲ್ಲಿದ್ದರು, ಆದರೆ ಅವರಿಗೆ ನ್ಯಾಯಯುತವಾದಂಥ ಪರಿಹಾರವನ್ನು ಕೊಟ್ಟಿರಲಿಲ್ಲ. ಉದಾಹರಣೆಗೆ, ಇವತ್ತು ಇಲ್ಲೆಲ್ಲ ಜಮೀನು ಯಾವ ಬೆಲೆಗೆ ಹೋಗಬಹುದು ಅನ್ನೋದನ್ನು ನೀವು ಅಂದಾಜು ಮಾಡಿ. ಆದರೆ ಆ ಸಂದರ್ಭದಲ್ಲಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆಗೆ ಕೊಟ್ಟುಬಿಟ್ಟಿದ್ರು, ಪರಿಹಾರ ಕೊಟ್ಟಿದ್ರು. ಆಗ ಜನ ಯಾಕೆ ಭೂಮಿಯನ್ನು ಕೊಟ್ಟರು ಅಂದರೆ, ಇದೊಂದು ಸರ್ಕಾರಿ ಯೋಜನೆ, ಸಾರ್ವಜನಿಕ ಯೋಜನೆ, ಜನರಿಗೆ ಉಪಯೋಗ ಆಗುವಂಥ ಯೋಜನೆ ಎನ್ನುವ ಕಾರಣಕ್ಕಾಗಿ. ಒಟ್ಟಾರೆ 2010ರಿಂದ ರೈತರೆಲ್ಲರೂ ಕೂಡ ಕೋರ್ಟ್ ಮೊರೆಯನ್ನು ಹೋಗೋದಕ್ಕೆ ಶುರು ಮಾಡ್ಕೊಳ್ತಾರೆ. ಕೋರ್ಟ್ನಲ್ಲಿ ಕಾನೂನು ರೀತಿಯಲ್ಲಿ ಸಂಘರ್ಷ ಅಂತದೆಲ್ಲವೂ ಕೂಡ ಆರಂಭ ಆಗಿಬಿಡುತ್ತೆ. ಇದರ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ ಏನು ಮಾಡಿಬಿಡ್ತಾರೆ, ಯಾವಾಗ ಅಂದರೆ ಇದರ ಬಗ್ಗೆ ಚರ್ಚೆ ಅಂತದೆಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೋ, ಸದನ ಜಂಟಿ ಸಮಿತಿ ಅಂತೇಳಿ ಒಂದು ರಚನೆಯನ್ನು ಮಾಡ್ತಾರೆ. TB ಜಯಚಂದ್ರ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಸಮಿತಿಯು ಕೂಡ 300 ಪುಟಗಳ ವರದಿಯನ್ನು ಕೊಡುತ್ತೆ. ಆ ಸಮಿತಿಯು ಕೂಡ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಇವರೆಲ್ಲ ನಿಯಮವನ್ನು ಕೂಡ ಉಲ್ಲಂಘನೆ ಮಾಡಿದ್ದಾರೆ, ಹೆಚ್ಚು ಕಡಿಮೆ ಒಂದು 24 ನಿಯಮಗಳನ್ನೇನೋ ಉಲ್ಲಂಘನೆ ಮಾಡಿದ್ದಾರೆ. ಅದರ ಜೊತೆಗೆ ಏನು ಅಂದರೆ, ಭೂಮಿ ಹೆಚ್ಚುವರಿಯಾಗಿ ತೆಗೆದುಕೊಂಡಿದ್ದಾರೆ. 14,000ರಿಂದ 15,000 ಎಕರೆ ಹೆಚ್ಚುವರಿ ಭೂಮಿಯನ್ನ ರೈತರಿಂದ ತೆಗೆದುಕೊಂಡಿದ್ದಾರೆ, ತಾವು ಲಾಭವನ್ನು ಮಾಡಿಕೊಳ್ಳುವ ಉದ್ದೇಶದಿಂದ ಅಂತೇಳಿ ವರದಿಯನ್ನು ಕೊಟ್ಟು ಬಿಡ್ತಾರೆ. ಓಕೆ, ವರದಿಯನ್ನು ಕೊಟ್ಟರು. ವರದಿಯ ನಂತರ ಏನಾದರೂ ಕ್ರಮ ಆಯ್ತಾ? ಇಲ್ಲವೇ ಇಲ್ಲ. ಅದಾದ ಬಳಿಕ ಬಂದಂಥ ಸರ್ಕಾರಗಳು ಕೂಡ ಅದೇ ರೀತಿಯಾಗಿ ಸಮಿತಿಯನ್ನು ರಚನೆ ಮಾಡಿದ್ವೇ ಹೊರತಾಗಿ ಯಾರೂ ಕೂಡ ಅದಾದ ಬಳಿಕ ಏನು ಮಾಡಬೇಕು ಅದರ ಕಡೆ ಯೋಚನೆ ಮಾಡಲಿಲ್ಲ. ಇದರ ನಡುವೆ ಏನಾಗ್ಬಿಡುತ್ತೆ ಅಂದರೆ, 2013ರ ಸಂದರ್ಭದಲ್ಲಿ ಈ ಸಂಸ್ಥೆಯ ಡೈರೆಕ್ಟರ್ ಆಗಿದ್ದಂಥ ಅಶೋಕ್ ಕೇಣಿಯವರು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿ ಗೆಲುವನ್ನು ಕೂಡ ಸಾಧಿಸ್ತಾರೆ. ಗೆಲುವು ಸಾಧಿಸಿದ ಬಳಿಕ ಅವರು ಅದರಲ್ಲಿ ತಮ್ಮ ಯೋಜನೆಯ ಪರವಾಗಿ ಏನೇನು ಮಾಡಬಹುದು ಅದನ್ನೆಲ್ಲವನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ಒಂದು ಕಡೆಯಿಂದ ಮಾಡ್ತಾ ಹೋಗ್ತಾರೆ. ಒಟ್ಟಾರೆ ಇಷ್ಟೆಲ್ಲವೂ ಕೂಡ ಆಗ್ತಾ ಇತ್ತಾ. ಅಂತಿಮವಾಗಿ ಏನಾಗುತ್ತೆ ಅಂದರೆ, ಕಳೆದ ವರ್ಷ ಕೋರ್ಟ್ ಏನು ಮಾಡುತ್ತೆ ಅಂದರೆ, ಸಾವಿರಾರು ಎಕರೆ ಭೂ ಸ್ವಾಧೀನವನ್ನ ರದ್ದುಗೊಳಿಸುತ್ತೆ. ಅಂದರೆ ಭೂ ಸ್ವಾಧೀನ ಆಗಿತ್ತಲ್ಲ ರೈತರಿಂದ, ಅದನ್ನು ರದ್ದುಗೊಳಿಸುವಂಥ ಕೆಲಸವನ್ನ 2025ರ ಸಂದರ್ಭದಲ್ಲಿ ಕೋರ್ಟ್ ಮಾಡುತ್ತೆ. ಮತ್ತೆ ಏನು ಮಾಡ್ತಾರೆ, ನೈಸ್ ಸಂಸ್ಥೆಯವರು ಅದರ ವಿರುದ್ಧವಾಗಿ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಮೊನ್ನೆ ತಾನೇ ಹೈಕೋರ್ಟ್ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿದೆ.
90ಕ್ಕೂ ಹೆಚ್ಚು ಮೇಲ್ಮನವಿಯನ್ನ ವಜಾಗೊಳಿಸುವಂತ ಕೆಲಸವನ್ನ ಮಾಡಿದೆ. ಸ್ಪಷ್ಟವಾದಂತ ತೀರ್ಪನ್ನ ಕೊಟ್ಟಿದೆ. ಕಳೆದ ವರ್ಷ ಬಂದಂತ ತೀರ್ಪನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮತ್ತೊಮ್ಮೆ ಇದೀಗ ಕೋರ್ಟ್ ಮಾಡಿದೆ. ಅಂದರೆ ಸಾವಿರಾರು ಎಕರೆ ಭೂಮಿ ಭೂಸ್ವಾಧೀನ ಆಗಿತ್ತಲ್ಲ, ಆ ಭೂಸ್ವಾಧೀನವನ್ನ ಇದೀಗ ರದ್ದುಗೊಳಿಸುವಂತ ಕೆಲಸವನ್ನ ಮಾಡಿದೆ. ಬಂಧುಗಳೇ, ಇನ್ನು ಏನೇನ್ ಆಗಿತ್ತು, ಯಾವ ಕಾರಣಕ್ಕಾಗಿ ಇದನ್ನ ಹಗರಣ ಅಂತೇಳಿ ನಾವು ಸ್ಪಷ್ಟವಾಗಿ ಹೇಳ್ತಿದ್ದೀವಿ, ಅದನ್ನು ಕೂಡ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಒಂದು, ಯಾವ ಕಾರಣಕ್ಕಾಗಿ ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಏನಾಯ್ತು, 99/2000 ಸಂದರ್ಭದಲ್ಲಿ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಲಾಯಿತು. ಅದಾದ ಬಳಿಕ ರೈತರಿಗೆ ಏನಾಯ್ತು ಅಂದ್ರೆ, ಆ ಭೂಮಿ ಮೇಲೆ ಯಾವುದೇ ಹಕ್ಕು ಕೂಡ ಇರಲಿಲ್ಲ. ಅಲ್ಲಿ ಕಟ್ಟಡ ನಿರ್ಮಾಣ ಆಗಲಿ, ಅಥವಾ ಅದನ್ನು ಮಾರೋದಿಕ್ಕಾಗಲಿ, ಅಥವಾ ಅದನ್ನು ಅಡಮಾನ ಇಟ್ಟು ಸಾಲವನ್ನು ಪಡೆಯೋದಿಕ್ಕಾಗಲಿ ಯಾವುದೇ ರೀತಿಯಲ್ಲೂ ಕೂಡ ಇರಲಿಲ್ಲ. ಅಂದರೆ ತಮ್ಮದೇ ಭೂಮಿಯಲ್ಲಿ ಪರಕೀಯರ ರೀತಿಯಲ್ಲಿ ಬದುಕುವಂಥ ಪರಿಸ್ಥಿತಿ ರೈತರದ್ದು ಆಗಿತ್ತು. ಇದೀಗ ಅದರಲ್ಲಿ ಸಾಕಷ್ಟು ರೈತರಿಗೆ ಗೆಲುವು ಸಿಕ್ಕಂತಾಗಿದೆ. ನಾನು ಮುಂದಿನ ಎಪಿಸೋಡ್ಗಳಲ್ಲಿ ನಾನು ಇನ್ನೊಂದಷ್ಟು ಜಾಗಕ್ಕೆ ಹೋಗ್ತೇನೆ, ಆ ರೈತರನ್ನು ಕೂಡ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾಗಿರುವಂತಹ ವಿಚಾರ ಇದು. ಓಕೆ, ಒಂದು ಕಡೆಯಿಂದ ಅದಾಯ್ತಾ, ಅಂದ್ರೆ ರೈತರ ವಿಚಾರದಲ್ಲಿ. ಮತ್ತೊಂದೇನಾಗಿತ್ತು, ರೈತರಿಗೆ ಕಡಿಮೆ ಪರಿಹಾರ ಎಲ್ಲವೂ ಕೂಡ ಸಿಕ್ತು. ಮತ್ತೊಂದೇನಾಯ್ತು ಅಂದ್ರೆ, ಸಾವಿರಾರು ಎಕರೆ ಭೂಮಿಯನ್ನ ಇವರು ಕಿತ್ಕೊಂಡಿದ್ರಲ್ಲ, ಅಥವಾ KDBಯ ಮೂಲಕ ಸ್ವಾಧೀನವನ್ನು ಪಡಿಸಿಕೊಂಡಿದ್ರಲ್ಲ, ಆ ಭೂಮಿಯಲ್ಲಿ ಇವತ್ತು ಏನು ಮಾಡಿದ್ದಾರೆ ಅಂದ್ರೆ, ನಿಮಗೆ ಬೇರೆ ಬೇರೆ ಕಡೆಗಳಲ್ಲಿ ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಮಾಡಿದ್ದಾರೆ, ವಿಲ್ಲಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ಒಂದಷ್ಟು ಖಾಸಗಿ ಡೆವಲಪರ್ಗಳ ಜೊತೆಗೆ ಸೇರಿ, ಅಂದರೆ ಬೇರೆ ಬೇರೆ ರೀತಿಯಲ್ಲಿ ರಿಯಲ್ ಎಸ್ಟೇಟ್ ಇದನ್ನೇನು ಮಾಡ್ತಾರೆ, ಆ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆ. ಅಂದರೆ ಈ ಜಮೀನನ್ನ ಸಾರ್ವಜನಿಕ ಕೆಲಸಕ್ಕೆ ಬಳಸಿಕೊಳ್ಳುವುದರ ಬದಲಾಗಿ, ಯಾಕೆ ಸಾರ್ವಜನಿಕ ಕೆಲಸಕ್ಕೆ ಬಳಸ್ಕೊಳ್ಬೇಕಿತ್ತು? ಅತ್ಯಂತ ಕಡಿಮೆ ರೇಟಿಗೆ ಜಮೀನನ್ನು ತೆಗೆದುಕೊಂಡಿದ್ರು, ಸರ್ಕಾರದ ಮೂಲಕ ಭೂ ಸ್ವಾಧೀನವನ್ನು ಪಡಿಸಿಕೊಂಡಿದ್ರು. ಹೀಗಾಗಿ ಅದು ಸಾರ್ವಜನಿಕರ ಬಳಕೆಗೆ ಆಗಬೇಕಾಗಿತ್ತು. ಆದರೆ ಎಲ್ಲವೂ ಕೂಡ ತಮ್ಮ ಖಾಸಗಿ ಲಾಭಕ್ಕೋಸ್ಕರ ಬಳಸಿಕೊಂಡು ಬಿಟ್ಟರು. ಅಂದ್ರೆ ತಮಗೆ ಯಾವ ರೀತಿಯಾಗಿ ಲಾಭ ಆಗಬೇಕು ಆ ರೀತಿಯಾಗಿ ಲಾಭವನ್ನ ಮಾಡಿಕೊಳ್ಳುವಂತ ಪ್ರಯತ್ನ ಆಯಿತು, ಈಗಲೂ ಕೂಡ ಆಗ್ತಾ ಇದೆ. ಇದೇ ಹಗರಣ. ಅಂದ್ರೆ 20,000 ಎಕರೆ ಇವತ್ತಿಗೂ ಕೂಡ ನೈಸ್ ಸಂಸ್ಥೆಯ ಬಳಿ ಲ್ಯಾಂಡ್ ಬ್ಯಾಂಕ್ ಇದೆಯಂತೆ. ಅಂದರೆ ಅವರು ಅದನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ತಾ ಇದ್ದಾರೆ. ಅದು ಒಂದು ಕಡೆಯಿಂದ ರೈತರಿಗೂ ಕೂಡ ಪ್ರಯೋಜನ ಆಗಲಿಲ್ಲ. ಮತ್ತೊಂದು, ಸರ್ಕಾರಿ ಜಮೀನಿತ್ತಲ್ಲ, ಸರ್ಕಾರವೂ ಕೂಡ ಅದನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಇವರು ಅದನ್ನ ಬಳಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಭೂಮಿಗೆ ಯಾವ ರೀತಿಯಾದಂಥ ಬೆಲೆ ಇದೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ, ಅಥವಾ ಭೂಮಿಯ ಮಹತ್ವ ನಿಮ್ಮೆಲ್ಲರಿಗೂ ಕೂಡ ಅರಿವಿದೆ, ಅಥವಾ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಭೂಮಿಗೆ ಇರುವಂಥ ರೇಟ್ ಯಾವ ರೀತಿಯಾಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಇವತ್ತಿಗೂ ಕೂಡ 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಆಗಲೇ ಇಲ್ಲ. ಈಗ ಗೊತ್ತಲ್ಲ ನಿಮಗೆ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಆಗಿದೆ, ಅದು ನೈಸ್ ಸಂಸ್ಥೆಯ ಮೂಲಕ ಅಲ್ಲ. ಆದರೆ ನೈಸ್ ಸಂಸ್ಥೆಯ ಮೂಲಕ ಆಗಬೇಕಾಗಿದ್ದಂಥ ಎಕ್ಸ್ಪ್ರೆಸ್ ವೇ ಇವತ್ತಿಗೂ ಕೂಡ ಆಗಿಲ್ಲ. ನೈಸ್ ಸಂಸ್ಥೆಯ ಮೂಲಕ ಆಗಬೇಕಾಗಿದ್ದಂಥ ಟೌನ್ಶಿಪ್ ಇವತ್ತಿಗೂ ಕೂಡ ಆಗಿಲ್ಲ. ಆಗಿದ್ದು ಕೇವಲ ನೈಸ್ ರೋಡ್ ಮಾತ್ರ. ನೈಸ್ ರೋಡ್ನಲ್ಲಿ ಟೋಲ್ ಸಂಗ್ರಹವನ್ನು ಮಾಡ್ತಿದ್ದಾರಲ್ಲ, ಇದು ಕೂಡ ಅಕ್ರಮ ಅಂತ ಇದೀಗ ಕೋರ್ಟ್ ಹೇಳ್ತಾ ಇದೆ. ಬೇಕಾಬಿಟ್ಟಿಯಾಗಿ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ, ಬೇಕಾಬಿಟ್ಟಿಯಾಗಿ ಟೋಲ್ ರೇಟನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದನ್ನು ಕೂಡ ಇದೀಗ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಹಾಗಾದ್ರೆ ಮುಂದೆ ಏನಾಗಬೇಕು? ಕೋರ್ಟ್ ಇದೀಗ ಹೇಳಿದೆ, ಫಾರೆನ್ಸಿಕ್ ಆಡಿಟ್ ಆಗಬೇಕು. ಅಂದರೆ ನೈಸ್ ಸಂಸ್ಥೆಯ ವ್ಯವಹಾರಗಳು ಏನೇನಾಗಿದೆ, ಟೋಲ್ ಯಾವ ರೀತಿ ಸಂಗ್ರಹ ಮಾಡಿದ್ದಾರೆ, ಏನು ಕತೆ, ಅದಕ್ಕೆ ಸಂಬಂಧಪಟ್ಟಾಗ ಒಂದು ನೀಟಾದಂಥ ಆಡಿಟ್ ಆಗಬೇಕು, ಲೆಕ್ಕಾಚಾರಗಳು ಸಿಗಬೇಕು ಅಂತೇಳಿ ಕೋರ್ಟ್ ಹೇಳಿದೆ. ಜೊತೆಗೆ ಒಂದು ಸ್ವತಂತ್ರ ತನಿಖಾ ಸಂಸ್ಥೆಯ ಮೂಲಕ ತನಿಖೆ ಆಗಬೇಕು ಅಂತಲೂ ಕೂಡ ಕೋರ್ಟ್ ಹೇಳಿದೆ. ಕೋರ್ಟ್ನ ಆದೇಶವನ್ನು ಸರ್ಕಾರಗಳು ಫಾಲೋ ಮಾಡ್ತವ? ಆ ಪ್ರಕಾರವಾಗಿ ಈ ಹಗರಣದ ಇಂಚಿಂಚನ್ನು ಭೇದಿಸುವಂಥ ಕೆಲಸ ಆಗುತ್ತಾ, ಏನು ಎತ್ತ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸರ್ಕಾರ ಈಗಲಾದರೂ ಕೂಡ ಇದರ ಕಡೆಗೆ ಮನಸ್ಸನ್ನು ಮಾಡಬೇಕಾಗಿದೆ, ಅಥವಾ ಸರ್ಕಾರ ಯೋಚನೆಯನ್ನು ಮಾಡಬೇಕಾಗಿದೆ. ಆದರೆ ಬಂದಂಥ ಯಾವ ಸರ್ಕಾರವೂ ಕೂಡ ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕೆ ಅನ್ನೋದೇ ಇಲ್ಲಿ ಇರುವಂಥ ಪ್ರಮುಖವಾದಂಥ ಪ್ರಶ್ನೆ. ಒಂದು ಕಡೆ ಈಗಲೂ ನಿಮ್ಮಲ್ಲಿ ಒಂದಷ್ಟು ಮಂದಿಗೆ ಇದು ಹಗರಣ ಅಂತ ಯಾಕೆ ಅಂತ ಅರ್ಥ ಆಗಿಲ್ಲ ಅಂದರೆ, ನಾನು ಇನ್ನೂ ಸ್ವಲ್ಪ ಸರಳವಾಗಿ ಹೇಳ್ತೇನೆ. ಇಲ್ಲಿ ಏನಾಗಿದೆ ಅಂದರೆ, ಸರ್ಕಾರದ KDB ಒಂದು ರೀತಿಯಲ್ಲಿ ದಲ್ಲಾಳಿ ರೀತಿಯಲ್ಲಿ ಕೆಲಸವನ್ನು ಮಾಡಿದೆ. ಅಂದರೆ ಮಿಡಲ್ ಮ್ಯಾನ್ ಅಂತ ಹೇಳ್ತೀವಲ್ಲ, ಆ ರೀತಿಯ ಕೆಲಸವನ್ನು ಮಾಡಿದೆ. ಈಗ ನಾನೊಬ್ಬ ಖಾಸಗಿ ಸಂಸ್ಥೆಯ ಮಾಲೀಕ ಅಂತ ಇಟ್ಕೊಳ್ಳಿ. ನಾನು ಏಕಾಏಕಿಯಾಗಿ ಬಂದು ಇಲ್ಲಿ ಕಡಿಮೆ ರೇಟಿಗೆ ಭೂಮಿಯನ್ನು ಸ್ವಾಧೀನ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತಾ? ಇಲ್ಲ. ಭೂಮಿಗೆ ಬಂಗಾರದ ಬೆಲೆ ಇದೆ, ರೈತರದ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾವಾಗ ಭೂಮಿಯನ್ನು ತೆಗೆದುಕೊಳ್ಳೋಕೆ ಸಾಧ್ಯ? ಸರ್ಕಾರ ಸಾಥ್ ಕೊಟ್ಟಂಥ ಸಂದರ್ಭದಲ್ಲಿ ಮಾತ್ರ. ಇಲ್ಲೂ ಏನಾಯಿತು, KIADB ಭೂಮಿಯನ್ನು ತೆಗೆದುಕೊಂಡು ನೈಸ್ ಸಂಸ್ಥೆಗೆ ಕೊಡ್ತು, ಎಕರೆಗಟ್ಟಲೆ ಜಮೀನನ್ನು ಕೊಡ್ತು. ಅಂದರೆ ಕಡಿಮೆ ರೇಟ್ನಲ್ಲಿ ತೆಗೆದುಕೊಂಡ್ರು, ಒಂದಷ್ಟು ಜನಕ್ಕೆ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ ಬಿಡಿ. ಆ ಪ್ರಕಾರವಾಗಿ ಏನಾಗಬೇಕಿತ್ತು, ಅದು ಸರ್ಕಾರಿ ಅಂದರೆ ಸಾರ್ವಜನಿಕರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಬಳಕೆ ಆಗಬೇಕಾಗಿತ್ತು. ಆದರೆ ಆಗಲಿಲ್ಲ. ವಶಪಡಿಸಿಕೊಂಡಂಥ ಸಂಸ್ಥೆ ತನಗೆ ಬೇಕಾದ ರೀತಿಯಲ್ಲಿ ಆ ಭೂಮಿಯನ್ನು ಬಳಸಿಕೊಳ್ತು, ರೈತರಿಗೂ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಕೊಡಲಿಲ್ಲ. ಇಲ್ಲಿ ಸರ್ಕಾರ ಮಿಡಲ್ ಮ್ಯಾನ್ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತು, ಅಥವಾ ಮಿಡಲ್ ಮ್ಯಾನ್ ರೀತಿಯಲ್ಲಿ ಜಮೀನನ್ನು ತೆಗೆದು ಕೊಟ್ಟು ಬಿಡ್ತು. ಇವತ್ತಿಗೂ ಕೂಡ ಇದು ಚರ್ಚೆ ಆಗ್ತಿರುವಂಥ ಪ್ರಕರಣ. ಇದಕ್ಕೆ ಯಾವಾಗ ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಇದನ್ನು ನಿಮ್ಮೆಲ್ಲರ ಗಮನಕ್ಕೆ ತರಬೇಕಾಗಿತ್ತು. ಆ ಕಾರಣಕ್ಕಾಗಿ ಇದನ್ನು ನಾನು ಸ್ಥಳದಿಂದಲೇ ಬಂದು ಒಂದಷ್ಟು ವಿವರಿಸುವಂಥ ಕೆಲಸವನ್ನು ಮಾಡಿದೆ.
ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನಷ್ಟು ವಿಚಾರವನ್ನು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ. ಅಂದರೆ ಎಲ್ಲೆಲ್ಲಿ ಇವರು ಜಮೀನನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಖಾಲಿ ಬಿಟ್ಟಿದ್ದಾರೆ, ನಿಮಗೆ ಮಾಗಡಿ ರಸ್ತೆ, ಕೆಂಗೇರಿ ಅಲ್ಲೆಲ್ಲ ಹೋದರೆ ಸಿಗುತ್ತೆ. ಹಾಗೆ ಒಂದಷ್ಟು ರೈತರನ್ನು ಕೂಡ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ. ಧನ್ಯವಾದ.